5:30ರಿಂದ 6 ಗಂಟೆಗೆ ಇದೇ ಪಾಲಿಟಿಕ್ಸ್ ನಲ್ಲಿ ಇನ್ನೂ ಡಿಟೇಲ್ ಆಗಿ ಮಾತುಕತೆ ನಡೆಸೋದಿದೆ. ಆದ್ರೆ ನಿನ್ನೆ ನಡೆದ ಸಭೆಯಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ, ಅಹಿಂದ ಸಮುದಾಯದ ನಾಯಕರು ಯಾರೆಲ್ಲ ಭಾಗಿಯಾಗಿದ್ರು ಈ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರನ್ನ ನೀವು ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಒಂದು ಅರ್ಥದಲ್ಲಿ ಒತ್ತಡ ಹೇರಿದ್ದಾರಂತೆ. ಅಹಿಂದ ಸಮುದಾಯದ ನಾಯಕರಾದ ನಾವುಗಳೆಲ್ಲರೂ ಕೂಡ ನಿಮ್ಮ ಬೆಂಗಾವಲಾಗಿ ನಿಲ್ತೀವಿ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೇಳಿದ್ರೂ ಕೂಡ ಕೆಳಗಿಳಿಬಾರದು ಅನ್ನೋ ರೀತಿಯ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ನೀವು ಇಳಿಬಾರದು ಅಂತಂದ್ಬಿಟ್ರೆ ಅಷ್ಟು ಈಸಿ ಇದೆಯಾ ಈ ಡಿಸಿಷನ್ ಮೇಕಿಂಗು? ಕೆಳಗೆ ಇಳಿದೇ ಇರೋ ರೀತಿಯಲ್ಲಿ ನಿರ್ಧಾರ ಮಾಡೋ ಹಂತದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಒಬ್ಬ ನಾಯಕನಿಗೆ ಈ ತರದ ಒತ್ತಡ ಯಾವಾಗ ಬರುತ್ತೆ ಅಂತಾರೆ, ಅವ್ರು ಇನ್ನೂ ಅಧಿಕಾರ ಸ್ಥಾನದಲ್ಲಿ ಇದ್ದಾರೆ ಅನ್ನೋವರೆಗೂ ಕೂಡ ಈ ತರದ ಮಾತುಗಳು ಬರ್ತಾ ಇರುತ್ತೆ. ಇದೊಂಥರ ಅಧಿಕಾರಸ್ಥರ ಸುತ್ತ ಒಂದು ಬಟ್ಟಂಗಿತನ ಇದ್ದೇ ಇರುತ್ತೆ. ಇದೇ ಅಹಿಂದ ನಾಯಕರುಗಳು ನಾಳೆ ಏನಾದ್ರೂ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟವಾದ ಸಂಕೇತಗಳು ಸಿಗೋಕ್ ಶುರುವಾಗ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಹತ್ರಕ್ಕೆ ಹೋಗ್ಬೇಡಿ, ಅಯ್ಯೋ ಬಿಡ್ಬೇಡಿ, ಈ ನಿಮ್ಗೆ ಅವಕಾಶ ಬಂತು, ಈ ಸಲ ಬಿಟ್ಕೊಡ್ಬೇಡಿ ಅಂತ ಇದೇ ನಾಯಕರಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಪದೇ ಪದೇ ಅದೇ ವ್ಯಕ್ತಿಗಳು ಸಿದ್ದರಾಮಯ್ಯನವ್ರು ಹೋಗ್ತಾರೆ, ನಾವೇ ಅಹಿಂದ ನಾಯಕರು. ಆಯ್ತು, ಅಹಿಂದ ನಾಯಕರು ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಆಯ್ತಪ್ಪ ಡಿ.ಕೆ. ಶಿವಕುಮಾರ್ ಬೇಡ, ನಿಮಗೆ ಬೇರೆ ಹೆಸರು ಸ್ಪಷ್ಟವಾಗಿ ಹೇಳಿ. ಅಹಿಂದ ನಾಯಕರುಗಳ ಪೈಕಿ ಇಂಥ ಒಬ್ಬ ಮುಸ್ಲಿಂ ನಾಯಕ ಇದ್ದಾನೆ, ಕರ್ನಾಟಕ ಮುಖ್ಯಮಂತ್ರಿ ಆಗೋಗ್ಬಿಡ್ಲಿ, ಅಥವಾ ದಲಿತರಿಗೆ ಇಷ್ಟು ವರ್ಷ ಅನ್ಯಾಯ ಮಾಡಿದೀವಿ, ಪರಮೇಶ್ವರ ಆಗ್ಲಿ ಅಥವಾ ಮಹದೇವಪ್ಪ ಆಗ್ಲಿ ಅಥವಾ ಹೊಸ ತಲೆಮಾರಿನ ಪ್ರಿಯಾಂಕಾ ಖರ್ಗೆನೇ ಆಗ್ಲಿ ಅಂತ ಹೇಳೋ ಸ್ಥಿತಿಯಲ್ಲಿ ಇದಾರಾ? ಅಹಿಂದ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಒಬ್ಬರೇನಾ ಅನ್ನೋ ಪ್ರಶ್ನೆ ಕೂಡ ನಾವು ಹೊರಗಡೆಯಿಂದ ಕೇಳಬೇಕಾಗತ್ತೆ. ಅವರು ಅಷ್ಟು ಅನಿವಾರ್ಯವಾಗಿದ್ರೆ ಅವರು ಕೂಡ ಸೋಲು ಗೆಲುವು ಎಲ್ಲ ಅನುಭವಿಸಿದಾರೆ ಸಿದ್ದರಾಮಯ್ಯನವರು. ಅವ್ರಿಗೆ ಗೊತ್ತಿದೆ ಪ್ರಜಾಪ್ರಭುತ್ವ ಅಂತಂದ್ರೆ ಯಾವಾಗ್ಲೂ ನಾನೇ ಗೆಲ್ಲಿಕ, ಅದನ್ನೇ ಅವರು ಬೇರೆ ಮಾತಿನಲ್ಲಿ ಅವ್ರು ಹೇಳಿದ್ದು, ಅಧಿಕಾರ ಶಾಶ್ವತ ಅನ್ನೋ ಆ ಕಠೋರ ಸತ್ಯ ಉಳಿದವರು ಎಲ್ಲರಿಗಿಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಅವರು ಯಾವತ್ತೂ ಕೂಡ ಜನತಾದಳದಿಂದ ಬಂದವರು ಇವ್ರು ಯಾರು ಕೂಡ ತಾವು ಸೋತಾಗ ಓಟ್ ಚೋರಿ ಅಂತಾಗ್ಲಿ ಚುನಾವಣಾ ಆಯೋಗದ ಕಡೆ ಬೆರಳು ತೋರಿಸಿ ಯಾವತ್ತೂ ಮಾಡಿರಲಿಲ್ಲ. ಸೋಲನ್ನ ಸಮಚಿತ್ತ ಸ್ವೀಕರಿಸ್ತಾ ಇದ್ರು, ಮತ್ತೊಂದು ಚುನಾವಣೆ ಗೆದ್ದು ಬರ್ತಾ ಇದ್ರು. ಅದು ಸಿದ್ದರಾಮಯ್ಯನವರು ಜಾಯಮಾನ. ಬಟ್ ಈ ಅಹಿಂದ ನಾಯಕರು ಆ ತರ ಅವ್ರ ಮೇಲೆ ಒತ್ತಡ ಹಾಕಿದ್ರು ಕೂಡ ತೀರ್ಮಾನ ಸಿದ್ದರಾಮಯ್ಯನವ್ರದ್ದು ಅಷ್ಟು ಸಲೀಸಾಗಿ ಅವ್ರಿಗೆ ಗೊತ್ತಾಗುತ್ತೆ ಇದು ಪ್ರಾಮಾಣಿಕವಾದ ಆಗ್ರಹನೋ ಅಥವಾ ಬಟ್ಟಂಗಿತನೋ ಹೊಗಳ ಭಟ್ರ ತರ ಅವರೆಲ್ಲ ಬಂದು ಹೇಳ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ತಾವು ಎದುರಿಸಬೇಕಾಗಿರೋ ರಾಜಕೀಯ ಸೂಕ್ಷ್ಮತೆಗಳು ಎಂತದ್ದು ಅನ್ನೋದನ್ನ ಕೂಡ ಅವ್ರು ಬಹಿರಂಗವಾಗಿ ಆಡಿ ತೋರಿಸ್ಕೊಳಿಕ್ ಆಗಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಒಂದ್ 3-4 ಜನ ಹೈಕಮಾಂಡ್ ಪ್ರಮುಖರೆದುರು ತಾವೇನಾದ್ರೂ ಅವತ್ತು ಮಾತು ಕೊಟ್ಟಿದ್ರೆ ಮತ್ತೆ ವಚನ ಭ್ರಷ್ಟತೆಯ ಅಪವಾದ ಮೈ ಮೇಲೆ ಹೇಳ್ಕೊಳ್ಬೇಕಾಗತ್ತ ಅನ್ನೋದು ಖಂಡಿತವಾಗಿ ಅವ್ರಿಗೆ ಬಾಧಿಸ್ತಾ ಇರುತ್ತೆ. ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಮುಚ್ಚುಮರೆ ಇರೋದಿಲ್ಲ. ನೀವು ಖಾಸಗಿಯಾಗಿ ಅವ್ರಿಗೆ ಮಾತಾಡಿಸಿ ಗೊತ್ತಾಗುತ್ತೆ, ಕೆಲವು ವಿಚಾರದಲ್ಲಿ ಬಹಳ ಮುಕ್ತವಾಗಿರ್ತಾರೆ. ಆಮೇಲೆ ನಾವು ಅನ್ಕೊಂಡಿರುವಷ್ಟು ಕುರ್ಚಿಗೆ ಅಂಟ್ಕೊಂಡೇ ಇರಬೇಕು ಅನ್ನೋ ಜಾಯಮಾನ ಅವ್ರದಲ್ಲ. ಅವ್ರಿಗೆ ಗೊತ್ತಿದೆ ಅಕಸ್ಮಾತ್ ಇಳಿದ್ರು ಕೂಡ ಮತ್ತೆ ಗೆದ್ದು ಬರ್ತೀನಿ ಅನ್ನೋ ಒಂದು ಆ ಸ್ವಭಾವ ಬಂದ್ಬಿಟ್ಟಿದೆ. ಅದು ದೇವೇಗೌಡರಲ್ಲಿ ಅದೇ ಇತ್ತು. ದೇವೇಗೌಡರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಒಂದು ವಿಶ್ವಾಸ ಯಾಚನೆ ಮತ್ತು ಒಂದು ನಿರ್ಣಯದ ಬಗ್ಗೆ ದೊಡ್ಡ ಚರ್ಚೆ ನಡೀತು. ಅದಕ್ಕೆ ಉತ್ತರ ಕೊಡ್ತಾ ದೇವೇಗೌಡರು ಹೇಳಿದ್ರು, ಇವತ್ತು ನೀವು ನನ್ನ ಕೆಳಗಿಳಿಸ್ತಾ ಇದ್ದೀರಾ, ನಾನು ಮತ್ತೆ ಫಿನಿಕ್ಸ್ ತರ ಗೆದ್ದು ಬರ್ತಾನೆ ಅಂತ. ಸಿದ್ದರಾಮಯ್ಯನವರಲ್ಲೂ ಅದೇ ತರದ ಒಂದು ಛಲ ಇದೆ. ಆಗ್ಬೋದು ಯಾರೋ ಡಿ.ಕೆ. ಶಿವಕುಮಾರ್ ಮತ್ತೊಬ್ಬರು ಮಾಡಬಹುದು, ಅದ್ರ ಪಕ್ಷಕ್ಕೆ ನಾನು ಅನಿವಾರ್ಯ ಅನ್ನೋದನ್ನ ತೋರಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಏನು ಕಡಿಮೆ ಆಗಿಲ್ಲ ಸಿದ್ದರಾಮಯ್ಯ. ಈ 5:30ರಿಂದ 6 ಗಂಟೆಗೆ ಇದೇ ಪಾಲಿಟಿಕ್ಸ್ ನಲ್ಲಿ ಇನ್ನೂ ಡಿಟೇಲ್ ಆಗಿ ಮಾತುಕತೆ ನಡೆಸೋದಿದೆ. ಆದ್ರೆ ನಿನ್ನೆ ನಡೆದ ಸಭೆಯಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ, ಅಹಿಂದ ಸಮುದಾಯದ ನಾಯಕರು ಯಾರೆಲ್ಲ ಭಾಗಿಯಾಗಿದ್ರು ಈ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರನ್ನ ನೀವು ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಒಂದು ಅರ್ಥದಲ್ಲಿ ಒತ್ತಡ ಹೇರಿದ್ದಾರಂತೆ. ಅಹಿಂದ ಸಮುದಾಯದ ನಾಯಕರಾದ ನಾವುಗಳೆಲ್ಲರೂ ಕೂಡ ನಿಮ್ಮ ಬೆಂಗಾವಲಾಗಿ ನಿಲ್ತೀವಿ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೇಳಿದ್ರೂ ಕೂಡ ಕೆಳಗಿಳಿಬಾರದು ಅನ್ನೋ ರೀತಿಯ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ನೀವು ಇಳಿಬಾರದು ಅಂತಂದ್ಬಿಟ್ರೆ ಅಷ್ಟು ಈಸಿ ಇದೆಯಾ ಈ ಡಿಸಿಷನ್ ಮೇಕಿಂಗು? ಕೆಳಗೆ ಇಳಿದೇ ಇರೋ ರೀತಿಯಲ್ಲಿ ನಿರ್ಧಾರ ಮಾಡೋ ಹಂತದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಒಬ್ಬ ನಾಯಕನಿಗೆ ಈ ತರದ ಒತ್ತಡ ಯಾವಾಗ ಬರುತ್ತೆ ಅಂತಾರೆ, ಅವ್ರು ಇನ್ನೂ ಅಧಿಕಾರ ಸ್ಥಾನದಲ್ಲಿ ಇದ್ದಾರೆ ಅನ್ನೋವರೆಗೂ ಕೂಡ ಈ ತರದ ಮಾತುಗಳು ಬರ್ತಾ ಇರುತ್ತೆ. ಇದೊಂಥರ ಅಧಿಕಾರಸ್ಥರ ಸುತ್ತ ಒಂದು ಬಟ್ಟಂಗಿತನ ಇದ್ದೇ ಇರುತ್ತೆ. ಇದೇ ಅಹಿಂದ ನಾಯಕರುಗಳು ನಾಳೆ ಏನಾದ್ರೂ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟವಾದ ಸಂಕೇತಗಳು ಸಿಗೋಕ್ ಶುರುವಾಗ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಹತ್ರಕ್ಕೆ ಹೋಗ್ಬೇಡಿ, ಅಯ್ಯೋ ಬಿಡ್ಬೇಡಿ, ಈ ನಿಮ್ಗೆ ಅವಕಾಶ ಬಂತು, ಈ ಸಲ ಬಿಟ್ಕೊಡ್ಬೇಡಿ ಅಂತ ಇದೇ ನಾಯಕರಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಪದೇ ಪದೇ ಅದೇ ವ್ಯಕ್ತಿಗಳು ಸಿದ್ದರಾಮಯ್ಯನವ್ರು ಹೋಗ್ತಾರೆ, ನಾವೇ ಅಹಿಂದ ನಾಯಕರು. ಆಯ್ತು, ಅಹಿಂದ ನಾಯಕರು ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಆಯ್ತಪ್ಪ ಡಿ.ಕೆ. ಶಿವಕುಮಾರ್ ಬೇಡ, ನಿಮಗೆ ಬೇರೆ ಹೆಸರು ಸ್ಪಷ್ಟವಾಗಿ ಹೇಳಿ. ಅಹಿಂದ ನಾಯಕರುಗಳ ಪೈಕಿ ಇಂಥ ಒಬ್ಬ ಮುಸ್ಲಿಂ ನಾಯಕ ಇದ್ದಾನೆ, ಕರ್ನಾಟಕ ಮುಖ್ಯಮಂತ್ರಿ ಆಗೋಗ್ಬಿಡ್ಲಿ, ಅಥವಾ ದಲಿತರಿಗೆ ಇಷ್ಟು ವರ್ಷ ಅನ್ಯಾಯ ಮಾಡಿದೀವಿ, ಪರಮೇಶ್ವರ ಆಗ್ಲಿ ಅಥವಾ ಮಹದೇವಪ್ಪ ಆಗ್ಲಿ ಅಥವಾ
ಹೊಸ ತಲೆಮಾರಿನ ಪ್ರಿಯಾಂಕಾ ಖರ್ಗೆನೇ ಆಗ್ಲಿ ಅಂತ ಹೇಳೋ ಸ್ಥಿತಿಯಲ್ಲಿ ಇದಾರಾ? ಅಹಿಂದ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಒಬ್ಬರೇನಾ ಅನ್ನೋ ಪ್ರಶ್ನೆ ಕೂಡ ನಾವು ಹೊರಗಡೆಯಿಂದ ಕೇಳಬೇಕಾಗತ್ತೆ. ಅವರು ಅಷ್ಟು ಅನಿವಾರ್ಯವಾಗಿದ್ರೆ ಅವರು ಕೂಡ ಸೋಲು ಗೆಲುವು ಎಲ್ಲ ಅನುಭವಿಸಿದಾರೆ ಸಿದ್ದರಾಮಯ್ಯನವರು. ಅವ್ರಿಗೆ ಗೊತ್ತಿದೆ ಪ್ರಜಾಪ್ರಭುತ್ವ ಅಂತಂದ್ರೆ ಯಾವಾಗ್ಲೂ ನಾನೇ ಗೆಲ್ಲಿಕ, ಅದನ್ನೇ ಅವರು ಬೇರೆ ರೂಪ ಮಾತಿನಲ್ಲಿ ಅವ್ರು ಹೇಳಿದ್ದು. ಅಧಿಕಾರ ಶಾಶ್ವತ ಅನ್ನೋ ಆ ಕಠೋರ ಸತ್ಯ ಉಳಿದವರು ಎಲ್ಲರಿಗಿಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಅವರು ಯಾವತ್ತೂ ಕೂಡ ಜನತಾದಳದಿಂದ ಬಂದವರು ಇವ್ರು ಯಾರು ಕೂಡ ತಾವು ಸೋತಾಗ ಓಟ್ ಚೋರಿ ಅಂತಾಗ್ಲಿ ಚುನಾವಣಾ ಆಯೋಗದ ಕಡೆ ಬೆರಳು ತೋರಿಸಿ ಯಾವತ್ತೂ ಮಾಡಿರಲಿಲ್ಲ. ಸೋಲನ್ನ ಸಮಚಿತ್ತ ಸ್ವೀಕರಿಸ್ತಾ ಇದ್ರು, ಮತ್ತೊಂದು ಚುನಾವಣೆ ಗೆದ್ದು ಬರ್ತಾ ಇದ್ರು. ಅದು ಸಿದ್ದರಾಮಯ್ಯನವರು ಜಾಯಮಾನ. ಬಟ್ ಈ ಅಹಿಂದ ನಾಯಕರು ಆ ತರ ಅವ್ರ ಮೇಲೆ ಒತ್ತಡ ಹಾಕಿದ್ರು ಕೂಡ ತೀರ್ಮಾನ ಸಿದ್ದರಾಮಯ್ಯನವ್ರದ್ದು ಅಷ್ಟು ಸಲೀಸಾಗಿ ಅವ್ರಿಗೆ ಗೊತ್ತಾಗುತ್ತೆ ಇದು ಪ್ರಾಮಾಣಿಕವಾದ ಆಗ್ರಹನೋ ಅಥವಾ ಬಟ್ಟಂಗಿತನೋ ಹೊಗಳು ಭಟ್ರ ತರ ಅವರೆಲ್ಲ ಬಂದು ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ತಾವು ಎದುರಿಸಬೇಕಾಗಿರೋ ರಾಜಕೀಯ ಸೂಕ್ಷ್ಮತೆಗಳು ಎಂಥದ್ದು ಅನ್ನೋದನ್ನ ಕೂಡ ಅವ್ರು ಬಹಿರಂಗವಾಗಿ ಆಡಿ ತೋರಿಸ್ಕೊಳಿಕ್ ಆಗಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದ್ 3-4 ಜನ ಹೈಕಮಾಂಡ್ ಪ್ರಮುಖರೆದುರು ತಾವೇನಾದ್ರೂ ಅವತ್ತು ಮಾತು ಕೊಟ್ಟಿದ್ರೆ ಮತ್ತೆ ವಚನ ಭ್ರಷ್ಟತೆಯ ಅಪವಾದ ಮೈ ಮೇಲೆ ಎಳ್ಕೊಳ್ಬೇಕಾಗತ್ತ ಅನ್ನೋದು ಖಂಡಿತವಾಗಿ ಅವ್ರಿಗೆ ಬಾಧಿಸ್ತಾ ಇರುತ್ತೆ. ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಮುಚ್ಚುಮರೆ ಇರೋದಿಲ್ಲ. ನೀವು ಖಾಸಗಿಯಾಗಿ ಅವ್ರಿಗೆ ಮಾತಾಡಿಸಿ ಗೊತ್ತಾಗುತ್ತೆ, ಕೆಲವು ವಿಚಾರದಲ್ಲಿ ಬಹಳ ಮುಕ್ತವಾಗಿರ್ತಾರೆ. ಆಮೇಲೆ ನಾವು ಅನ್ಕೊಂಡಿರುವಷ್ಟು ಕುರ್ಚಿಗೆ ಅಂಟ್ಕೊಂಡೇ ಇರಬೇಕು ಅನ್ನೋ ಜಾಯಮಾನ ಅವ್ರದಲ್ಲ. ಅವ್ರಿಗೆ ಗೊತ್ತಿದೆ ಅಕಸ್ಮಾತ್ ಇಳಿದ್ರು ಕೂಡ ಮತ್ತೆ ಗೆದ್ದು ಬರ್ತೀನಿ ಅನ್ನೋ ಒಂದು ಆ ಸ್ವಭಾವ ಬಂದ್ಬಿಟ್ಟಿದೆ. ಅದು ದೇವೇಗೌಡರಲ್ಲಿ ಅದೇ ಇತ್ತು. ದೇವೇಗೌಡರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಒಂದು ವಿಶ್ವಾಸ ಯಾಚನೆ ಮತ್ತು ಒಂದು ನಿರ್ಣಯದ ಬಗ್ಗೆ ದೊಡ್ಡ ಚರ್ಚೆ ನಡೀತು. ಅದಕ್ಕೆ ಉತ್ತರ ಕೊಡ್ತಾ ದೇವೇಗೌಡರು ಹೇಳಿದ್ರು, ಇವತ್ತು ನೀವು ನನ್ನ ಕೆಳಗಿಳಿಸ್ತಾ ಇದ್ದೀರಾ, ನಾನು ಮತ್ತೆ ಫಿನಿಕ್ಸ್ ತರ ಗೆದ್ದು ಬರ್ತಾನೆ ಅಂತ. ಸಿದ್ದರಾಮಯ್ಯನವರಲ್ಲ ಅದೇ ತರದ ಒಂದು ಛಲ ಇದೆ. ಆಗ್ಬೋದು, ಯಾರೋ ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಮಾಡಬಹುದು, ಅದ್ರ ಪಕ್ಷಕ್ಕೆ ನಾನು ಅನಿವಾರ್ಯ ಅನ್ನೋದನ್ನ ತೋರಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಏನು ಕಡಿಮೆ ಆಗಿಲ್ಲ ಸಿದ್ದರಾಮಯ್ಯ. ಈ 5:30ರಿಂದ 6 ಗಂಟೆಗೆ ಇದೇ ಪಾಲಿಟಿಕ್ಸ್ ನಲ್ಲಿ ಇನ್ನೂ ಡಿಟೇಲ್ ಆಗಿ ಮಾತುಕತೆ ನಡೆಸೋದಿದೆ. ಆದ್ರೆ ನಿನ್ನೆ ನಡೆದ ಸಭೆಯಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ, ಅಹಿಂದ ಸಮುದಾಯದ ನಾಯಕರು ಯಾರೆಲ್ಲ ಭಾಗಿಯಾಗಿದ್ರು ಈ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರನ್ನ ನೀವು ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರದು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಒಂದು ಅರ್ಥದಲ್ಲಿ ಒತ್ತಡ ಹೇರಿದ್ದಾರಂತೆ. ಅಹಿಂದ ಸಮುದಾಯದ ನಾಯಕರಾದ ನಾವುಗಳು ಎಲ್ಲರೂ ಕೂಡ ನಿಮ್ಮ ಬೆಂಗಾವಲಾಗಿ ನಿಲ್ತೀವಿ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೇಳಿದ್ರೂ ಕೂಡ ಕೆಳಗಿಳಿಬಾರದು ಅನ್ನೋ ರೀತಿಯ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ನೀವು ಇಳಿಬಾರದು ಅಂತಂದ್ಬಿಟ್ರೆ ಅಷ್ಟು ಈಸಿ ಇದೆಯಾ ಈ ಡಿಸಿಷನ್ ಮೇಕಿಂಗು? ಕೆಳಗೆ ಇಳಿದೇ ಇರೋ ರೀತಿಯಲ್ಲಿ ನಿರ್ಧಾರ ಮಾಡೋ ಹಂತದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಒಬ್ಬ ನಾಯಕನಿಗೆ ಈ ತರದ ಒತ್ತಡ ಯಾವಾಗ ಬರುತ್ತೆ ಅಂತಾರೆ, ಅವ್ರು ಇನ್ನೂ ಅಧಿಕಾರ ಸ್ಥಾನದಲ್ಲಿ ಇದ್ದಾರೆ ಅನ್ನೋವರೆಗೂ ಕೂಡ ಈ ತರದ ಮಾತುಗಳು ಬರ್ತಾ ಇರುತ್ತೆ. ಇದೊಂಥರ ಅಧಿಕಾರಸ್ಥರ ಸುತ್ತ ಒಂದು ಬಟ್ಟಂಗಿತನ ಇದ್ದೇ ಇರುತ್ತೆ. ಇದೇ ಅಹಿಂದ ನಾಯಕರುಗಳು ನಾಳೆ ಏನಾದ್ರೂ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟವಾದ ಸಂಕೇತಗಳು ಸಿಗೋಕ್ ಶುರುವಾಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಹತ್ರಕ್ಕೆ ಹೋಗ್ಬೇಡಿ, ಅಯ್ಯೋ ಬಿಡ್ಬೇಡಿ, ಈ ನಿಮ್ಗೆ ಅವಕಾಶ ಬಂತು, ಈ ಸಲ ಬಿಟ್ಕೊಡ್ಬೇಡಿ ಅಂತ ಇದೇ ನಾಯಕರಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಪದೇ ಪದೇ ಅದೇ ವ್ಯಕ್ತಿಗಳು ಸಿದ್ದರಾಮಯ್ಯ ಹೋಗ್ತಾರೆ, ನಾವೇ ಅಹಿಂದ ನಾಯಕರು. ಆಯ್ತು, ಅಹಿಂದ ನಾಯಕರು ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಬೇಡ, ನಿಮಗೆ ಬೇರೆ ಹೆಸರು ಸ್ಪಷ್ಟವಾಗಿ ಹೇಳಿ. ಅಹಿಂದ ನಾಯಕರುಗಳ ಪೈಕಿ ಇಂಥ ಒಬ್ಬ ಮುಸ್ಲಿಂ ನಾಯಕ ಇದ್ದಾನೆ, ಕರ್ನಾಟಕದ ಮುಖ್ಯಮಂತ್ರಿ ಆಗೋಗ್ಬಿಡ್ಲಿ, ಅಥವಾ ದಲಿತರಿಗೆ ಇಷ್ಟು ವರ್ಷ ಅನ್ಯಾಯ ಮಾಡಿದೀವಿ, ಪರಮೇಶ್ವರ ಆಗ್ಲಿ ಅಥವಾ ಮಹದೇವಪ್ಪ ಆಗ್ಲಿ ಅಥವಾ ಹೊಸ ತಲೆಮಾರಿನ ಪ್ರಿಯಾಂಕಾ ಖರ್ಗೆನೇ ಆಗ್ಲಿ ಅಂತ ಹೇಳೋ ಸ್ಥಿತಿಯಲ್ಲಿ ಇದಾರಾ? ಅಹಿಂದ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಒಬ್ಬರೇನಾ ಅನ್ನೋ ಪ್ರಶ್ನೆ ಕೂಡ ನಾವು ಹೊರಗಡೆಯಿಂದ ಕೇಳಬೇಕಾಗತ್ತೆ. ಅವರು ಅಷ್ಟು ಅನಿವಾರ್ಯವಾಗಿದ್ರೆ ಅವರು ಕೂಡ ಸೋಲು ಗೆಲುವು ಎಲ್ಲ ಅನುಭವಿಸಿದಾರೆ ಸಿದ್ದರಾಮಯ್ಯನವರು. ಅವ್ರಿಗೆ ಗೊತ್ತಿದೆ ಪ್ರಜಾಪ್ರಭುತ್ವ ಅಂತಂದ್ರೆ ಯಾವಾಗ್ಲೂ ನಾನೇ ಗೆಲ್ಲಿಕ, ಅದನ್ನೇ ಅವರು ಬೇರೆ ರೂಪ ಮಾತಿನಲ್ಲಿ ಅವ್ರು ಹೇಳಿದ್ದು. ಅಧಿಕಾರ ಶಾಶ್ವತ ಅನ್ನೋ ಆ ಕಠೋರ ಸತ್ಯ ಉಳಿದವರು ಎಲ್ಲರಿಗಿಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಅವರು ಯಾವತ್ತೂ ಕೂಡ ಜನತಾದಳದಿಂದ ಬಂದವರು ಇವ್ರು ಯಾರು ಕೂಡ ತಾವು ಸೋತಾಗ ಓಟ್ ಚೋರಿ ಅಂತಾಗ್ಲಿ ಚುನಾವಣಾ ಆಯೋಗದ ಕಡೆ ಬೆರಳು ತೋರಿಸಿ ಯಾವತ್ತೂ ಮಾಡಿರಲಿಲ್ಲ. ಸೋಲನ್ನ ಸಮಚಿತ್ತ ಸ್ವೀಕರಿಸ್ತಾ ಇದ್ರು, ಮತ್ತೊಂದು ಚುನಾವಣೆ ಗೆದ್ದು ಬರ್ತಾ ಇದ್ರು. ಅದು ಸಿದ್ದರಾಮಯ್ಯನವರು ಜಾಯಮಾನ. ಬಟ್ ಈ ಅಹಿಂದ ನಾಯಕರು ಆ ತರ ಅವ್ರ ಮೇಲೆ ಒತ್ತಡ ಹಾಕಿದ್ರು ಕೂಡ ತೀರ್ಮಾನ ಸಿದ್ದರಾಮಯ್ಯನವ್ರದ್ದು ಅಷ್ಟು ಸಲೀಸಾಗಿ ಅವ್ರಿಗೆ ಗೊತ್ತಾಗುತ್ತೆ ಇದು ಪ್ರಾಮಾಣಿಕವಾದ ಆಗ್ರಹನೋ ಅಥವಾ ಬಟ್ಟಂಗಿತನೋ ಹೊಗಳು ಭಟ್ರ ತರ ಅವರೆಲ್ಲ ಬಂದು ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ತಾವು ಎದುರಿಸಬೇಕಾಗಿರೋ ರಾಜಕೀಯ ಸೂಕ್ಷ್ಮತೆಗಳು ಎಂಥದ್ದು ಅನ್ನೋದನ್ನ ಕೂಡ ಅವ್ರು ಬಹಿರಂಗವಾಗಿ ಆಡಿ ತೋರಿಸ್ಕೊಳಿಕ್ ಆಗಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದ್ 3-4 ಜನ ಹೈಕಮಾಂಡ್ ಪ್ರಮುಖರೆದುರು ತಾವೇನಾದ್ರೂ ಅವತ್ತು ಮಾತು ಕೊಟ್ಟಿದ್ರೆ ಮತ್ತೆ ವಚನ ಭ್ರಷ್ಟತೆಯ ಅಪವಾದ ಮೈ ಮೇಲೆ ಎಳ್ಕೊಳ್ಬೇಕಾಗತ್ತ ಅನ್ನೋದು ಖಂಡಿತವಾಗಿ ಅವ್ರಿಗೆ ಬಾಧಿಸ್ತಾ ಇರುತ್ತೆ. ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಮುಚ್ಚುಮರೆ ಇರೋದಿಲ್ಲ. ನೀವು ಖಾಸಗಿಯಾಗಿ ಅವ್ರಿಗೆ ಮಾತಾಡಿಸಿ ಗೊತ್ತಾಗುತ್ತೆ, ಕೆಲವು ವಿಚಾರದಲ್ಲಿ ಬಹಳ ಮುಕ್ತವಾಗಿರ್ತಾರೆ. ಆಮೇಲೆ ನಾವು ಅನ್ಕೊಂಡಿರುವಷ್ಟು ಕುರ್ಚಿಗೆ ಅಂಟ್ಕೊಂಡೇ ಇರಬೇಕು ಅನ್ನೋ ಜಾಯಮಾನ ಅವ್ರದಲ್ಲ. ಅವ್ರಿಗೆ ಗೊತ್ತಿದೆ
ಅಕಸ್ಮಾತ್ ಇಳಿದ್ರು ಕೂಡ ಮತ್ತೆ ಗೆದ್ದು ಬರ್ತೀನಿ ಅನ್ನೋ ಒಂದು ಆ ಸ್ವಭಾವ ಬಂದ್ಬಿಟ್ಟಿದೆ. ಅದು ದೇವೇಗೌಡರಲ್ಲಿ ಅದೇ ಇತ್ತು. ದೇವೇಗೌಡರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಒಂದು ವಿಶ್ವಾಸ ಯಾಚನೆ ಮತ್ತು ಒಂದು ನಿರ್ಣಯದ ಬಗ್ಗೆ ದೊಡ್ಡ ಚರ್ಚೆ ನಡೀತು. ಅದಕ್ಕೆ ಉತ್ತರ ಕೊಡ್ತಾ ದೇವೇಗೌಡರು ಹೇಳಿದ್ರು, ಇವತ್ತು ನೀವು ನನ್ನ ಕೆಳಗಿಳಿಸ್ತಾ ಇದ್ದೀರಾ, ನಾನು ಮತ್ತೆ ಫಿನಿಕ್ಸ್ ತರ ಗೆದ್ದು ಬರ್ತಾನೆ ಅಂತ. ಸಿದ್ದರಾಮಯ್ಯನವರಲ್ಲೂ ಅದೇ ತರದ ಒಂದು ಛಲ ಇದೆ. ಆಗ್ಬೋದು, ಯಾರೋ ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಮಾಡಬಹುದು, ಆದ್ರೆ ಪಕ್ಷಕ್ಕೆ ನಾನು ಅನಿವಾರ್ಯ ಅನ್ನೋದನ್ನ ತೋರಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಏನು ಕಡಿಮೆ ಆಗಿಲ್ಲ ಸಿದ್ದರಾಮಯ್ಯ.